ಜಿರಾಫ್, ಮೋಂಟು ಕೋತಿ, ರಾಮು ಆನೆ, ಕಾಲು ಕರಡಿ, ಭಗೀರ, ತೋಳ ಮತ್ತು ಮೊಳ ಬೆಳಗಿನ ತಣ್ಣ ಗಾಳಿಯನ್ನು ಅನುಭವಿಸುತ್ತಿದ್ರು. ನಮ್ಮ ಕಾಡು ತುಂಬಾ ಚೆನ್ನಾಗಿರೋದು. ಇಲ್ಲಿ ಸಿಂಹನೂ ಇಲ್ಲ, ಮತ್ತೆ ಯಾರು ಹೆದರ್ಕೊಂಡು ಇಲ್ಲಿ ಬದುಕೋದಿಲ್ಲ, ಖುಷಿಯಾಗಿದ್ದಾರೆ. ಹಾ, ನಮ್ಮ ಕಾಡಿಗೆ ಯಾರು ಕಣ್ಣಾಗ್ತಿದ್ರೆ ಸಾಕಪ್ಪ, ಹೀಗೆ ಎಲ್ಲ ಇದ್ರೆ ಸಾಕು. ಆಗ ಆಕಾಶದಿಂದ ಒಂದು ವಸ್ತು ಕೆಳಗಡೆ ಬಂದು ಬೀಳುತ್ತೆ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಏನಿದು? ಏನಪ್ಪ ಇದು? ಎಲ್ಲರೂ ಅದ್ರ ಕಡೆ ನಡ್ಕೊಂಡು ಹೋಗ್ತಾರೆ. ಅದನ್ನ ನೋಡಕ್ಕೆ ಏನೋ ಹಸಿರು ಬಣ್ಣದ ಡೈಮಂಡ್ ತರ ಇರುತ್ತೆ. ಸಡನ್ ಆಗಿ ಅದು ಮೆರೆಯಕ್ ಶುರು ಆಗತ್ತೆ. ಆಮೇಲೆ ಅದ್ರೊಳಗಡೆಯಿಂದ ಕಿರಣಗಳು ಬರಕ್ ಶುರು ಆಗತ್ತೆ. ಆ ಕಿರಣಗಳ ಒಳಗಡೆ ಕಾಲು ಕರಡಿ ಬರ್ತಾನೆ, ಮತ್ತೆ ಅವನ ಶರೀರದ ಮೇಲೆ ಆ ಕಿರಣಗಳು ಬೀಳುತ್ತೆ. ಎಲ್ಲ ದೂರ ಹೋಗಿ, ಇದ್ರ ಹತ್ರ ಹೋದ್ರೆ ಸಮಸ್ಯೆ. ಆಗ ಎಲ್ಲರೂ ಆ ಕಿರಣಗಳಿಂದ ದೂರ ಹೋಗಕ್ಕೆ ಓಡಕ್ ಶುರು ಮಾಡ್ತಾರೆ. ಆದ್ರೆ ಆನೆ ಮೇಲೆ ಮತ್ತೆ ಬಗೀರ ಮೇಲೆ ಆ ಕಿರಣಗಳು ಬಿದ್ಬಿಡುತ್ತೆ. ಆ ಕಿರಣಗಳು ಅಲ್ಲಿರುವ ಯಾವ ಮರದ ಮೇಲೆ ಬೀಳುತ್ತೋ ಅದು ಕೂಡ ಹೊಣಗೋಗ್ತಾ ಇತ್ತು. ತುಂಬಾ ಉರಿತಾ ಇದೆ, ಅಯ್ಯೋ. ಎಲ್ಲರೂ ಅದ್ರ ಹತ್ರದಿಂದ ತುಂಬಾನೇ ದೂರ ಬಂದ್ಬಿಡ್ತಾರೆ. ಈಗ ಆನೆ ಮತ್ತೆ ಬಗೀರನ ಶರೀರ ಹಸಿರು ಬಣ್ಣಕ್ಕೆ ಬದಲಾಗತ್ತೆ. ಮತ್ತೆ ಅವರು ಟಯರ್ಡ್ ಆಗಿ ಕೆಳಗೆ ಬಿದ್ಬಿಡ್ತಾರೆ. ಏನಿದು? ಇದ್ರಿಂದ ಪಾಯ್ಸನ್ ಹೊರಗ್ ಬರ್ತಿದ್ಯಲ್ಲ, ಹೀಗಾದ್ರೆ ಕಾಡೆ ನಾಶ ಆಗೋಗುತ್ತೆ. ಆಗ ಎಲ್ಲರೂ ತುಂಬಾ ಬೇಜಾರಾಗ್ತಾರೆ. ಏನ್ ಮಾಡೋದಂತಾನೆ ಯಾರಿಗೂ ಅರ್ಥ ಆಗಲ್ಲ. ಆಗ ಅವ್ರ ಮುಂದೆ ಹಾರ್ತಾ ಒಂದು ಜಿಂಕೆ ಬಂದು ಇಳಿಯುತ್ತೆ. ಅರೆ, ನೀನು ಜಿಂಕೆಯಾಗಿ ಹೇಗಾರಕ್ ಸಾಧ್ಯ? ಸ್ನೇಹಿತ, ನಾನು ಮ್ಯಾಜಿಕ್ ಲ್ಯಾಂಡ್ ಕಾಡಿಂದ ಬಂದಿದ್ದೀನಿ, ಅದಕ್ಕೆ ನನಗೆ ಹಾರಕ್ಕಾಗುತ್ತೆ. ನೀನು ಒಂದೇಳು, ಈ ಎರಡು ಪ್ರಾಣಿಗಳಿಗೆ ಏನಾಗಿದೆ? ಈಗಷ್ಟೇ ನಮ್ಮ ಕಾಡಿಗೊಂದು ಹಸಿರು ಬಣ್ಣದ ಕಲ್ಲು ಬಂದಿದೆ, ಅದರಿಂದ ಕಿರಣಗಳು ಬರ್ತಿದೆ. ಅದರಿಂದ ನಮಗೆ ತುಂಬಾ ತೊಂದರೆ ಆಗಿದೆ. ಅದು ಸಾಮಾನ್ಯದ ಕಲ್ಲಲ್ಲ ಕಣ್ರೋ, ಅದು ಶಕ್ತಿ ಅಸ್ತ್ರ. ಶಕ್ತಿ ಅಸ್ತ್ರನಾ? ನಮ್ಮ ಕಾಡು ಮ್ಯಾಜಿಕ್ ಲ್ಯಾಂಡ್ ಇಲ್ಲೇ ಕಪ್ಪು ಪರ್ವತದ ಮೇಲಿದೆ. ಅಲ್ಲಿನ ಎಲ್ಲ ವಸ್ತುಗಳು ಬೇರೆಯವರಿಗಿಂತ ತುಂಬ ವಿಭಿನ್ನ. ಅಂದರೆ ನಾನು ಒಂದು ಜಿಂಕೆಯಾಗಿ ಹಾರ್ಬೋದಲ್ವಾ, ಹಾಗೇನೆ. ಮತ್ತೆ ಆ ಕಾಡಿನ ಸಮತೋಲನ ಕಾಪಾಡೋದು ಈ ಶಕ್ತಿ ಅಸ್ತ್ರ ಕಣ್ರೋ. ಅದು ನಮ್ಮ ಕಾಡಿನ ಪರ್ವತದ ತುದಿಯಲ್ಲಿ ಒಂದು ಡಬ್ಬದಲ್ಲಿ ಇಟ್ಟಿರಬೇಕು. ಅದನ್ನು ಯಾರಾದರೂ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಅವರು ತುಂಬ ಶಕ್ತಿಶಾಲಿಯಾಗಿ ಹೋಗ್ತಾರೆ. ಅದರ ಕಂಡೀಷನ್ ಏನು ಅಂದರೆ ಆ ಡಬ್ಬದ ಹೊರಗೆ ಅದು ಬರಬಾರ್ದು. ಆ ಶಕ್ತಿ ಅಸ್ತ್ರ ಡಬ್ಬದ ಹೊರಗೆ ಬಂತು ಅಂತಂದರೆ ಅದರಿಂದ ಕಿರಣಗಳು ಹೊರಗೆ ಬರುತ್ತವೆ. ಮತ್ತು ಆ ಕಿರಣಗಳಿಂದ ಯಾವುದೇ ಪ್ರಾಣಿ ಮರ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಹಾಗಾದ್ರೆ ನೀನೊಂದು ಕೆಲಸ ಮಾಡು, ಅದನ್ನ ಇಲ್ಲಿಂದ ತಗೊಂಡೋಗು, ಇಲ್ಲ ಅಂದ್ರೆ ನಮ್ಮ ಕಾಡು ನಾಶ ಆಗುತ್ತೆ. ಗೆಳೆಯ, ಅದು ಆ ಡಬ್ಬೆ ಒಳಗಡೆ ಬರೋ ತನಕನೂ ನಾನು ಕೂಡ ಹತ್ರ ಹೋಗೋಕ್ಕೇನೇ ಆಗಲ್ಲ ಕಣೋ. ಆ ಡಬ್ಬೆ ನಿನ್ನ ಹತ್ರ ಯಾಕಿಲ್ಲ? ಇವತ್ತು ಬೆಳಿಗ್ಗೆ ಶಕ್ತಿ ಅಸ್ತ್ರನ ಒಂದು ನರಿ ಕತ್ಕೊಂಡೋಗಿತ್ತು. ನಮ್ಮ ಕಾಡಿನ ಆನೆಯೊಟ್ಟಿಗೆ ಒಂದು ಪೆಟ್ಟಾಯಿತು. ಅದರಿಂದ ಶಕ್ತಿ ಅಸ್ತ್ರ ಕೆಳಗಡೆ ಬಂದೋಯ್ತು ಕಣೋ. ಆ ಡಬ್ಬೆ ಆ ನರಿ ಹತ್ರ ಇದೆ, ಮತ್ತೆ ಅದು ಆ ಶಕ್ತಿ ಅಸ್ತ್ರನ ಹುಡುಕ್ತಾ ಇದೆ. ಹೀಗಾದ್ರೆ ಅದನ್ನ ನಾವು ಹುಡುಕ್ಬೇಕು, ನಾವು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ಅವರ ಪ್ಲಾನ್ ಅಂತಾರಾನೇ ಜಿರಾಫ್ ಎಲ್ಲಾರ್ನೂ ಒಂದೊಂದು ದಿಕ್ಕಿಗೆ ಕಳಿಸ್ಬಿಡುತ್ತೆ. ಮತ್ತೆ ಅವನು ಕೂಡ ಜಿಂಕೆಯ ಜೊತೆಗೆ ಹುಡ್ಕಕ್ಕೆ ಶುರು ಮಾಡ್ತಾನೆ. ತುಂಬಾ ಹೊತ್ತಾದ್ಮೇಲೆ ಜಿರಾಫ್ಗೆ ಆ ನರಿ ಕಾಣಿಸುತ್ತೆ. ಇದೇ ಆ ನರಿ, ನೋಡು, ಅದ್ರ ಹತ್ರನೇ ಆ ಡಬ್ಬೆ ಇರೋದೀಗ. ಜಿರಾಫ್ ಜಿಂಕೆಗೆ ಏನೋ ಹೇಳ್ತಾನೆ. ಆಗ ಜಿಂಕೆ ಹೋಗಿ ಬಚ್ಚಿಟ್ಕೊಳತ್ತೆ. ಆಮೇಲೆ ಜಿರಾಫ್ ತುಂಬಾ ಜೋರಾಗಿ ಕಿರ್ಚ್ತಾ ಆ ಕಡೆ ನಡ್ಕೊಂಡು ಹೋಗುತ್ತೆ. ನನ್ನನ್ನ ಕಾಪಾಡಿ, ಆ ವಜ್ರದಿಂದ, ಅದರಿಂದ ನನ್ನ ಕಂಡೀಷನ್ ಹಾಳಾಗಿದೆ. ಅಯ್ಯೋ. ವಜ್ರನೋ? ಅವನು ಶಕ್ತಿ ಅಸ್ತ್ರದ ಬಗ್ಗೆ ಮಾತಾಡ್ತಾ ಇಲ್ಲ ತಾನ? ಹಂಗಂತ ಯೋಚನೆ ಮಾಡಿ ಆ ಜಿಂಕೆ ಅವನ ಹತ್ರ ಹೋಗುತ್ತೆ. ಏನಾಯ್ತು ನಿನಗೆ? ಯಾವ ವಜ್ರದ ಬಗ್ಗೆ ಮಾತಾಡ್ತಿದ್ಯಾ? ಎಲ್ಲಿಂದ ವಜ್ರ ಬಂತು ಅಂತ ನನಗೆ ಗೊತ್ತಿಲ್ಲ ಅಣ್ಣ. ಅದಿಲ್ ಬಂದ್ ಕೂಡ್ಲೆ ಎಲ್ಲರಿಗೂ ರೋಗ ಅಂಟೋಗಿದೆ. ನನಗೆ ಗೊತ್ತಾಗ್ತಾ ಇಲ್ಲ ನಾನು ಹೇಗ್ ಬದುಕುದು ಅಂತ. ಅರೆ ವಾ, ಆಯ್ತಲ್ಲ ಮಾತು. ಅದನ್ನ ಯೋಚನೆ ಮಾಡಿ ಅದು ಸಂತೋಷವಾಗಿ ಹೇಳುತ್ತೆ, ನನ್ನನ್ನು ಅದ್ರ ಹತ್ರ ಈಗ್ಲೇ ಕರ್ಕೊಂಡೋಗು, ನಾನು ಅದನ್ನ ಹುಡುಕ್ತಾ ಇದ್ದೀನಿ ಗೊತ್ತಾ. ಈಗ ಅವರ ಪ್ಲಾನ್ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ. ಈಗ ಆ ಜಿರಾಫ್ ಶಕ್ತಿ ಅಸ್ತ್ರದ ಕಡೆಗೆ ಹೋಗುತ್ತೆ. ಆಮೇಲೆ ಜಿಂಕೆ ಕೂಡ ಅವ್ರ ಹಿಂದೆನೆ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಸ್ವಲ್ಪ ದೂರ ಹೋದ ನಂತರ ಅವರು ಆ ಶಕ್ತಿ ಅಸ್ತ್ರವನ್ನು ನೋಡ್ತಾರೆ. ಅಲ್ಲಿ ನೋಡು, ಶಕ್ತಿ ಅಸ್ತ್ರ. ಇದನ್ನೆಲ್ಲಿಂದ ನಾನು ತಗೊಂಡೋಗ್ತೀನಿ. ಆದ್ರೆ
ಇದರಿಂದ ಇನ್ನೂ ಬೆಳಕು ಬರ್ತಿದ್ಯಲ್ಲ, ಅದರಿಂದ ನಿನಗೇನೂ ಆಗಲ್ವಾ? ಆಗಲ್ಲ. ಈ ಡಬ್ಬೆ ನೋಡ್ತಾ ಇದ್ಯಾ ನೀನು? ಇದ್ರೊಳಗಡೆ ಅದನ್ನ ಇಟ್ಟ ನಂತರ ಅದಾಗ ಯಾರಿಗೇನು ಮಾಡಲ್ಲ. ಅದರ ಬೆಳಕನ್ನ ತಪ್ಪಿಸ್ಕೊಂಡು ಅದರ ಎದುರುಗಡೆ ಈ ಡಬ್ಬಿನ ಓಪನ್ ಮಾಡ್ಬೇಕಷ್ಟೆ. ಅದು ಅದರಷ್ಟಕ್ಕೆ ಇದ್ರೊಳಗಡೆ ಬಂದೋಗುತ್ತೆ. ಹಂಗಂತೇಳಿ ಆ ನರಿ ಕೈಯಲ್ಲಿ ಒಂದು ಬಾಟಲ್ ಅನ್ನು ಇಟ್ಕೊಂಡು ಆ ಶಕ್ತಿ ಅಸ್ತ್ರದ ಹತ್ರ ಹೋಗ್ತಾನೆ. ಅವನು ಅದ್ರ ಹತ್ರ ಹೋಗ್ತಾನೆ. ಆಗ ಅದರಿಂದ ಒಂದು ಕಿರಣ ಆಚೆ ಬರುತ್ತೆ. ಅಯ್ಯಪ್ಪ! ಅವನು ಅದರಿಂದ ತಪ್ಸ್ಕೋತಾನೆ. ಆಗ ಅದು ಹೋಗಿ ಮರದ ಮೇಲೆ ಬೀಳುತ್ತೆ. ತಕ್ಷಣ ಆ ಮರ ಒಣಗಿ ಹೋಗುತ್ತೆ. ನರಿ ಅದರ ಬಳಿ ಹೋಗಿ ಆ ಗ್ಲಾಸ್ ಬಾಕ್ಸ್ ಅನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿದ ನಂತರ ಆ ಶಕ್ತಿ ಅಸ್ತ್ರ ಈಗ ಗಾಳಿಯಲ್ಲಿ ಹಾರಿ ಆ ನರಿಯ ಕೈಯಲ್ಲಿರುವ ಡಿಬ್ಬೆ ಒಳಗಡೆ ಹೋಗ್ಬಿಡುತ್ತೆ. ತಕ್ಷಣ ಆ ಡಬ್ಬಿ ಕ್ಲೋಸ್ ಆಗತ್ತೆ. ನಾನ್ ಶಕ್ತಿ ಅಸ್ತ್ರನ ಪಡ್ಕೊಂಡೆ. ಇನ್ನೊಂದು ಕೆಲಸ ಮಾಡಿದ್ರೆ ಆಯ್ತು, ನಾನು ಆ ಲೋಕದ ಶಕ್ತಿಶಾಲಿ ಪ್ರಾಣಿಯಾಗೋಗ್ತೀನಿ. ಜಿಂಕೆಣ್ಣ, ಬೇಗ ಬಾ. ಇದನ್ನೆಲ್ಲ ನೋಡ್ತಾ ಇರುವ ಜಿಂಕೆ ದೂರದಿಂದ ಹಾಡ್ಕೊಂಡ್ ಬಂದು ಆ ನರಿಯ ಕೈಯಲ್ಲಿರುವ ಬಾಕ್ಸ್ ಅನ್ನು ಎತ್ಕೊಂಡು ಹೋಗ್ಬಿಡುತ್ತೆ. ನೀನೆಲ್ಲಿಂದ ಬಂದೆ? ನಿನ್ನನಿಗೆ ಕೊಡೋದು? ಶಕ್ತಿ ಅಸ್ತ್ರ ನಮ್ಮ ಕಾಡಿನ ಶಕ್ತಿ ಕಣೋ, ನಿನ್ನಂತ ದುಷ್ಟ್ರಿಗಲ್ಲ ಅದು. ಜಿಂಕೆ ಅಣ್ಣ, ನನ್ನ ಕಾಡು ಹೇಗ್ ಸರಿಯಾಗುತ್ತೆ? ಅದನ್ ಕೇಳಿಸ್ಕೊಂಡು ಆ ಜಿಂಕೆ ಆ ಬಾಕ್ಸ್ ಅನ್ನು ಹಂಗೆ ಮೇಲೆ ಎತ್ತುತ್ತೆ. ಮತ್ತೆ ಹೀಗನ್ನುತ್ತೆ, ಈಗ ನೋಡು ಶಕ್ತಿ ಅಸ್ತ್ರದ ನಿಜವಾದ ಶಕ್ತಿ. ಈ ಸಲ ಆ ಡಬ್ಬೆ ಒಳಗಡೆಯಿಂದ ಬಂಗಾರದ ಕಿರಣಗಳು ಬರ್ತವೆ. ಕಾಡಿನಲ್ಲಿ ಎಲ್ಲ ಸ್ಪ್ರೆಡ್ ಆಗಿ ಅದು ಮಾಯ ಆಗತ್ತೆ. ಆಗ ಒಣಗೋಗಿರುವ ಎಲ್ಲಾ ಮರಗಳು ಮುಂಚೆ ಇದ್ದ ತರನೇ ಹಸಿರಾಗಿ ಬದಲಾಗತ್ತೆ. ಜಂತುಗಳು ಕೂಡ ಸರಿಯೋಗಿ ಬರ್ತವೆ. ಚೋಟೋ ಜಿರಾಫೆ, ನಾವು ಸರಿಯಾದವೋ? ಅಲ್ಲಿ ಬಗೀರ, ಕರಡಿ ಮತ್ತೆ ರಾಮು ಆನೆ ಎಲ್ಲಾರು ಚೆನ್ನಾಗಿರೋದನ್ನ ನೋಡಿದ ತಕ್ಷಣ ಅವನು ತುಂಬಾನೇ ಸಂತೋಷ ಪಡ್ತಾನೆ. ನೀವೆಲ್ಲ ಸೇರಿ ನನಗೆ ಮೋಸ ಮಾಡಿದ್ದೀರೋ. ನಾನ್ ನಿಮ್ಮನ್ನ ಬಿಡೋದಿಲ್ಲ, ಎಲ್ರನ್ನ ಮುಗಿಸ್ತೀನಿ. ನರಿ, ನಾನಿದು ಮಾಡಕ್ಕಿರ್ಲಿಲ್ಲ, ಆದ್ರೆ ಇವ್ರಿಗೆಲ್ರಿಗೆ ಧಮ್ಕಿ ಹಾಕಿ ನಾನೀಗ ಇದನ್ನ ಮಾಡೋವಾಗೆ ನೀನೇ ಮಾಡಿರೋದು. ಏನ್ ಹೇಳ್ಬೇಕಂತಿದ್ಯಾ ನೀನು? ಆಗ ಮಾಯಾ ಜಿಂಕೆ ಆ ಶಕ್ತಿ ಅಸ್ತ್ರವನ್ನು ಉಪಯೋಗ ಮಾಡಿ ಒಂದು ಕಿರಣವನ್ನು ಜಿಂಕೆಯ ಮೇಲೆ ಬೀಳಂಗ್ ಮಾಡ್ತಾನೆ. ಅದು ಬಿದ್ದಿದ ತಕ್ಷಣ ಅವನು ಒಂದು ಚಿಕ್ಕ ಇಲಿಯಾಗಿ ಬದಲಾಗ್ತಾನೆ. ಏನಾಯ್ತಿದು? ನೀನೇನ್ ಮಾಡ್ದೆ? ನಿನಗೇನ್ ಮಾಡ್ಬೇಕೋ ಇನ್ನು ಇಲಿಯಾಗಿ ಮಾಡು ನೀನು. ನನ್ಗನ್ಸುತ್ತೆ ನೀನು ತುಂಬಾ ಶಕ್ತಿಶಾಲಿ. ಅದನ್ ಕೇಳಿಸ್ಕೊಂಡು ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಧನ್ಯವಾದ ಗೆಳೆಯರೇ, ಮತ್ತೆ ಸಿಗೋಣ. ಹಂಗಂತೇಳಿ ಅದು ಹಾರ್ಕೊಂಡು ಹೋಗ್ಬಿಡುತ್ತೆ. ಆಗ ಎಲ್ಲಾ ಜಂತುಗಳು ಕೈಯಲ್ಲಾಡ್ಸ್ತಾ ಅದಕ್ಕೆ ಟಾಟಾ ಹೇಳ್ತಾರೆ. ಆಮೇಲೆ ಎಲ್ಲರೂ ಮತ್ತೆ ಮುಂಚಿನ ತರನೇ ಸಂತೋಷವಾಗಿರ್ತಾರೆ.